ಉತ್ತರ ಕರ್ನಾಟಕದ ಜನತೆಗೆ ಒಂದು ಅತ್ಯಂತ ಸಂತೋಷದ ಸುದ್ದಿ ಇಲ್ಲಿದೆ. ವಿಜಯಪುರ ವಿಮಾನ ನಿಲ್ದಾಣದ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಇದ್ದ ಎಲ್ಲಾ ಕಾನೂನು ತೊಡಕುಗಳು ಈಗ ಬಗೆಹರಿದಿದ್ದು, ಸುಪ್ರೀಂ ಕೋರ್ಟ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ಎಸ್ಎಂ ಪಾಟೀಲ್ ಗಣಿಹಾರ ಅವರು, ಕಳೆದ 3 ವರ್ಷಗಳಿಂದ ವಿವಿಧ ಕಾನೂನು ಕೇಸ್ಗಳಿಂದಾಗಿ ವಿಜಯಪುರ ವಿಮಾನ ನಿಲ್ದಾಣದ ಕೆಲಸ ತಡವಾಗಿತ್ತು ಎಂದು ತಿಳಿಸಿದ್ದಾರೆ. ಆದರೆ ಬೃಹತ್ ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾದ ಎಂಬಿ ಪಾಟೀಲ್ ಅವರು ಹಗಲು ರಾತ್ರಿ ಎನ್ನದೇ ಸತತ ಪ್ರಯತ್ನ ಮಾಡಿ ದೇಶದ ಹಿರಿಯ ವಕೀಲರಾದ ತುಷಾರ್ ಮೆಹ್ತಾ, ಕಪಿಲ್ ಸಿಬಲ್ ಮತ್ತು ದೇವದತ್ ಕಾಮತ್ ಅವರ ನೇತೃತ್ವದಲ್ಲಿ ಈ ಐತಿಹಾಸಿಕ ಯಶಸ್ಸನ್ನು ಸಾಧಿಸಿ ತೋರಿಸಿದ್ದಾರೆ. ಈ ಬೃಹತ್ ವಿಮಾನ ನಿಲ್ದಾಣದ ನಿರ್ಮಾಣಕ್ಕಾಗಿ ಸುಮಾರು 614 ಕೋಟಿ ರೂಪಾಯಿಗಳಿಗೂ ಅಧಿಕ ಹಣ ಖರ್ಚಾಗಿದೆ. ಈಗ ಪರಿಸರ ಇಲಾಖೆಯಿಂದ ಅಂತಿಮ ಅನುಮತಿ ಸಿಕ್ಕ ಕೂಡಲೇ, ಅಂದರೆ ಮುಂದಿನ 3 ತಿಂಗಳುಗಳಲ್ಲಿ ಈ ವಿಮಾನ ನಿಲ್ದಾಣ ಸಾರ್ವಜನಿಕರ ಸೇವೆಗೆ ಮುಕ್ತವಾಗಲಿದೆ ಎಂದು ತಿಳಿಸಲಾಗಿದೆ. ಈ ವಿಮಾನ ನಿಲ್ದಾಣ ಆರಂಭವಾಗುವುದರಿಂದ ಕೇವಲ ವಿಜಯಪುರ ಮಾತ್ರವಲ್ಲದೆ ಸುತ್ತಮುತ್ತಲಿನ 200 ಕಿಲೋಮೀಟರ್ ವ್ಯಾಪ್ತಿಯ ಎಲ್ಲಾ ಜಿಲ್ಲೆಗಳ ವಾಣಿಜ್ಯ, ಶಿಕ್ಷಣ, ಕೃಷಿ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಗಳು ಅಭಿವೃದ್ಧಿಯಾಗಲಿವೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಸೇರಿದಂತೆ ಪ್ರಮುಖ ಪ್ರವಾಸಿ ತಾಣಗಳಿಗೆ ಬರುವ ವಿದೇಶಿ ಹಾಗೂ ದೇಶಿ ಪ್ರವಾಸಿಗರ ಸಂಖ್ಯೆಯೂ ಗಣನೀಯವಾಗಿ ಹೆಚ್ಚಾಗಲಿದೆ. ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಪ್ಪು ಪಟ್ಟಣಶೆಟ್ಟಿ ಅವರು ಮಂತ್ರಿಯಾಗಿದ್ದಾಗ ಜಮೀನು ಖರೀದಿ ಮಾಡಲಾಗಿತ್ತು ಮತ್ತು ಯಡಿಯೂರಪ್ಪ ಹಾಗೂ ಗೋವಿಂದ ಕಾರಜೋಳ ಅವರು ಸಹ ಈ ಯೋಜನೆಗೆ ತಮ್ಮದೇ ಆದ ಸಹಕಾರ ನೀಡಿದ್ದರು. ಆದರೆ ಯೋಜನೆ ರದ್ದಾಗುವ ಹಂತದಲ್ಲಿದ್ದಾಗ ಪ್ರಸ್ತುತ ಸಚಿವ ಎಂಬಿ ಪಾಟೀಲ್ ಅವರು ವಿಶೇಷ ಮುತುವರ್ಜಿ ವಹಿಸಿ ಇದನ್ನು ಉಳಿಸಿ ಯಶಸ್ವಿ ಹಂತಕ್ಕೆ ತಂದಿದ್ದಾರೆ. ಮೂಡಲನಾಡಿನ ಪ್ರವಾಸೋದ್ಯಮಕ್ಕೆ ಹೊಸ ಇತಿಹಾಸ ಬರೆಯಲಿರುವ ಈ ವಿಮಾನ ನಿಲ್ದಾಣದ ಕುರಿತು ಮುಂದಿನ ಪ್ರತಿ ಅಪ್ಡೇಟ್ ಅನ್ನು ಎಂಜೆ ನ್ಯೂಸ್ ಮೂಲಕ ನಾವು ನಿಮಗೆ ನೀಡುತ್ತಿರುತ್ತೇವೆ. ನೋಡುತ್ತಿರಿ ಎಂಜೆ ನ್ಯೂಸ್. ಇವತ್ತಿನ ವಿಷಯ, ನಿನ್ನಿನ ದಿವಸ ಸುಪ್ರೀಂ ಕೋರ್ಟ್ ವಿಜಯಪುರದ ವಿಮಾನ ನಿಲ್ದಾಣಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿದೆ. ಸುಮಾರು 3 ವರ್ಷಗಳಿಂದ ಬೇರೆ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂತ ಒಂದು ಕೇಸಿನಿಂದ ನಮ್ಮ ಬಿಜಾಪುರದ ವಿಮಾನ ನಿಲ್ದಾಣದ ಕೇಸ್ ನಿರ್ಣಯ ಆಗುವುದು ಬಹಳ ತಡ ಆಯ್ತು. ಆ ಕೇಸ್ ಡಿಸೈಡ್ ಮಾಡ್ಲಿಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳು, ಬೃಹತ್ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿಗಳು ಆದಂತ ನಮ್ಮ ಗೌರವಾನ್ವಿತ ಮಾನ್ಯ ಶ್ರೀ ಎಂಬಿ ಪಾಟೀಲ್ ಸಾಹೇಬರು ಅವಿರತವಾಗಿ ಹಗಲು ರಾತ್ರಿ ಎನ್ನದೇ ದೆಹಲಿ ಮಟ್ಟದಲ್ಲಿ ವಕೀಲರುಗಳನ್ನು ಸಂಪರ್ಕಿಸುತ್ತಾ ಅವರನ್ನು ನೇಮಿಸಿ ಸತತ ಪ್ರಯತ್ನದಿಂದ ಒಂದು ಛಲದಂಕ ಮಲ್ಲನ ತರ ಅವರು ಈ ಕೆಲಸವನ್ನು ಮಾಡಿಸಿಕೊಂಡು ಬಂದಿದ್ದಾರೆ. ಅದಕ್ಕೆ ನಾನು ಅವರಿಗೆ ಮೊದಲನೇದಾಗಿ ಜಿಲ್ಲೆ ಜನತೆಯ ಪರವಾಗಿ, ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಕೆಲವು ಪ್ರಕ್ರಿಯೆಗಳದಾವು. ಹಸಿರು ಮಂಡಳಿ ಏನಿದೆ, ಆ ಮಂಡಳಿಯವರು ಪರ್ಮಿಷನ್ ಕೊಟ್ಟರೆ ಇನ್ನು 3 ತಿಂಗಳುಗಳಲ್ಲಿ ವಿಮಾನ ನಿಲ್ದಾಣ ಇಲ್ಲಿ ಪ್ರಾರಂಭ ಆಗ್ತದೆ. ಇಲ್ಲಿ ವಿಮಾನ ನಿಲ್ದಾಣ ಪ್ರಾರಂಭ ಆದ್ರೆ ಇಡೀ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ಸೆಂಟ್ರಲ್ ಪ್ಲೇಸ್ ಆದಂತ ಬಿಜಾಪುರದಿಂದ ವಾಣಿಜ್ಯ ಕೆಲಸಗಳಿಗಾಗಿ ಮತ್ತು ಪ್ರವಾಸಿ ಕೆಲಸಗಳಿಗಾಗಿ ಈ ನಿಲ್ದಾಣ ಬಹಳ ಅನುಕೂಲ ಆಗ್ತದೆ ಸಾರ್ವಜನಿಕರಿಗೆ. ಇದರಿಂದ ಪರದೇಶದಿಂದ ಬರಂತ ಪ್ರವಾಸಿಗರು ಸಹಿತ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗ್ತಾರ. ಇದು ಒಂದು ಸೆಂಟ್ರಲ್ ಪ್ಲೇಸ್ ಇದೆ ಉತ್ತರ ಕರ್ನಾಟಕದಲ್ಲಿ. ಆಮೇಲೆ ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಈ ವಿಮಾನ ನಿಲ್ದಾಣ ಉಳಿದ ವಿಮಾನ ನಿಲ್ದಾಣ ತರ ಅಲ್ಲ. ಸರೌಂಡಿಂಗ್ 200 ಕಿಲೋಮೀಟರ್ ಒಳಗಡೆ ಎಲ್ಲಾ ಜಿಲ್ಲಾ ಕೇಂದ್ರಗಳು ಬರ್ತಾವೆ ಇಲ್ಲಿ. ಅದರಿಂದ ಈ ವಿಮಾನ ನಿಲ್ದಾಣ ಏನು ಎಂಬಿ ಪಾಟೀಲ್ ಸಾಹೇಬ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಅವ್ರು ಯಾವ ತರ ನೀರಾವರಿ ಖಾತೆಯನ್ನು ಮಾಡಿ ನಿರ್ವಹಿಸಿ ಇವತ್ತು ಭಗೀರಥ, ಆಧುನಿಕ ಭಗೀರಥ ಅಂತ ಏನೋ ಒಂದು ಬಿರುಕು ತಗೊಳ್ಳೋಷ್ಟು ಕೆಲಸ ಮಾಡಿದ್ದಾರೆ. ಅದೇ ತರ ಅವ್ರು ಹೆಂಗ ಹೆಸರು ಸ್ಥಿರಸ್ಥಾಯಿಯಾಗಿದೆ, ಇದು ಸಹಿತ ವಿಮಾನ ನಿಲ್ದಾಣ ಆಗಿದ್ರಿಂದ ಬಿಜಾಪುರ ಜಿಲ್ಲೆಯ ಜನಮಾನಸದಲ್ಲಿ ಇದು ಚಿರಸ್ಥಾಯಿಯಾಗಿರ್ತದೆ ಅಂತೇಳಿ ನಾನು ಅಭಿಪ್ರಾಯ ಪಡ್ತಾ ಇದ್ದೀನಿ. ಒಂದು ವಿಮಾನ ನಿಲ್ದಾಣ ಬರುವುದರಿಂದ ಇಲ್ಲಿ ಶಿಕ್ಷಣದ ಅಭಿವೃದ್ಧಿ ಆಗಬಹುದು, ಕೃಷಿ ಅಭಿವೃದ್ಧಿ ಆಗಬಹುದು, ಪ್ರವಾಸ ಅಭಿವೃದ್ಧಿ ಆಗಬಹುದು,
ಈಗ ನಾವು ಕೆಲವು ದೇಶಗಳು, ನಾನು ಒಂದು ಜರ್ಮನಿ ಮತ್ತು ಯುರೋಪ್, ಫ್ರಾನ್ಸ್, ಸ್ವಿಟ್ಜರ್ಲೆಂಡ್ ಒಂದು 5-6 ದೇಶಗಳು ನಾನು ತಿರುಗಾಡಿದೆ ಕಳೆದ ವರ್ಷ. ಕೆಲವು ದೇಶದಾಗ ಯಾವುದೂ ವ್ಯವಹಾರನೇ ಇಲ್ಲ, ಅಲ್ಲಿ ಬರೀ ಪ್ರವಾಸೋದ್ಯಮದಿಂದನೇ ಅವ್ರು ಇವತ್ತು ಇಷ್ಟು ಶ್ರೀಮಂತರದ. ನಮ್ಮಲ್ಲಿ ಅವ್ರಿಗಿಂತಲೂ ಹೆಚ್ಚಿನ ಸ್ಮಾರಕಗಳು, ಹೆಚ್ಚಿನ ಪ್ರವಾಸಿ ತಾಣಗಳಿದಾವೆ ಇಲ್ಲಿ. ಆದ್ರೂ ಒಂದು ಸೌಲಭ್ಯ ಇರಲಾರ್ದಕ್ಕ ಅದು ಪ್ರವಾಸೋದ್ಯಮದಲ್ಲಿ ನಮ್ಮ ದೇಶ ಹಿಂದೆ ಬಿದ್ದಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬಿಜಾಪುರ, ಇವೆಲ್ಲ ಹಿಂದೆ ಬಿದ್ದಿದಾವೆ. ಇದರಿಂದ ಇವತ್ತ ದೊಡ್ಡ ಅನುಕೂಲ ಆಗಿ ದೇಶದ ಅಭಿವೃದ್ಧಿಗೆ ಒಂದು ಕೊಡುಗೆ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ನಾ ಹೇಳ್ತಾ ಇದ್ದೇನೆ. ಈ ನಿಲ್ದಾಣ ಇವತ್ತೇನು ನಿರ್ಮಾಣ ಆಗಿದೆ, ಈ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟದ ನಿಲ್ದಾಣದ ಒಂದು ಲೆವೆಲ್ದಲ್ಲಿ ಇದು ನಿರ್ಮಾಣ ಆಗಿದೆ. ಇದು ಸಣ್ಣ ವಿಮಾನ ನಿಲ್ದಾಣ ಅಲ್ಲ, ಬಹಳ ದೊಡ್ಡ ವಿಮಾನ ನಿಲ್ದಾಣ. ಮೊದಲ ಬಿಜೆಪಿ ಸರ್ಕಾರ ಇದ್ದಾಗ ಶ್ರೀ ಅಪ್ಪು ಪುಟ್ಟಣಶೆಟ್ಟಿ ಅವರು ಇಲ್ಲಿ ಮಂತ್ರಿ ಇದ್ದಾಗ ಈ ವಿಮಾನ ನಿಲ್ದಾಣಕ್ಕೆ ಜಾಗ ಖರೀದಿ ಮಾಡಿದ್ರು. ಖರೀದಿ ಮಾಡಿ ಅದಕ್ಕೆ ಯಡಿಯೂರಪ್ಪನವ್ರು ಭೂಮಿ ಪೂಜೆನೂ ಮಾಡಿದ್ರು. ಆ ನಂತರ ಕಾರಜೋಳ ಅವರು ಬಂದು ಅವರು ಪೀಡೋಡಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿ ಆಗಿದ್ರಿಂದ ಇದಕ್ಕೆ ಅವರು ಸೇವೆ ಸಲ್ಲಿಸಿ ಅವರು ಒಂದು ಲೆವೆಲ್ ತಂದು ನಿಲ್ಲಿಸಿದ್ರು. ಇದಕ್ಕೆ ಜಿಗಜಿಣಿಗೆ ಅವ್ರದ್ದು ಇದಕ್ಕೆ ಸಹಕಾರ ಇದೆ. ನಾವು ಅವ್ರ ಸಹಕಾರನೂ ಇವತ್ತು ನಾವು ನೆನೆಸ್ಕೋಬೇಕಾಗ್ತದೆ. ಈಗ ಆದ್ರೆ ಒಂದು ಲೆವೆಲ್ಗೆ ಬಂದು ಇದು ನಿಂತಿತ್ತು. ಇದೇನಪ್ಪಾ, ಇದು ರದ್ದು ಆಗ್ತದ ಅನ್ನೋ ಪರಿಸ್ಥಿತಿ ಬಂದಿತ್ತು. ಈ ವಿಮಾನ ನಿಲ್ದಾಣನೇ ರದ್ದು ಆಗ್ತದ ಅನ್ನೋ ಪರಿಸ್ಥಿತಿ ಬಂದಿದ್ದನ್ನ ಎಂ ಬಿ ಪಾಟೀಲ್ ಸಾಹೇಬರು ಅದನ್ನ ಈ ಲೆವೆಲ್ ತಂದು ಇವತ್ತು ಆಗ್ಲಾರ್ದಂತ ಒಂದು ಐತಿಹಾಸಿಕ ಕೆಲಸವನ್ನು ಅವರು ಮಾಡಿದ್ದಾರೆ. ಇವತ್ತು ಇದಕ್ಕ ಟೋಟಲ್ 614 ಕೋಟಿ ಮೇಲೆ ಚಿಲ್ಲರೆ ಇದು ಖರ್ಚಾಗಿದೆ. ಒಂದು ಬೃಹತ್ ವಿಮಾನ ನಿಲ್ದಾಣ ಇವತ್ತು ನಿರ್ಮಾಣ ಆಗಿದೆ. ನಮ್ಮ ಒಳ್ಳೆ ಒಂದು ಏನಂದ್ರ, ಇವರು ಬೃಹತ್ ಕೈಗಾರಿಕೆ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿ ಮಂತ್ರಿ ಆಗಿದ್ರಿಂದನೂ ಅದು ದೊಡ್ಡ ಅನುಕೂಲ ಆಯ್ತು ನಮ್ಗೆ. ಯಾಕಂದ್ರೆ ಇದು ಮೂಲ ಸೌಕರ್ಯ ಅಭಿವೃದ್ಧಿ ಇಲಾಖೆ ಕೆಳಗಡೆ ಬರ್ತದೆ ವಿಮಾನ ನಿಲ್ದಾಣ ನಿರ್ಮಾಣ ಮಾಡೋದು. ಇನ್ನೇನು ಇದು ಪರಿಸರ ಇಲಾಖೆದೊಂದು, ಪರಿಸರದವರು ಒಂದು ಪರ್ಮಿಷನ್ ಕೊಟ್ರ ಇದು ಕೇವಲ 3 ತಿಂಗಳಲ್ಲಿ ಇದು ಒಂದು ವಿಮಾನ ನಿಲ್ದಾಣ ಒಂದು ಸೌಲಭ್ಯ ಎಲ್ಲರಿಗೂ ಸಿಗ್ತದ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಆಮೇಲೆ ಏನಾಗಿದೆ ಅಂದ್ರೆ, ಇದು ಪರಿಸರದವರು ಇದು ಕೊಡುವುದಿಲ್ಲ, ಪರಿಸರಕ್ಕೆ ಇದು ಸಿಗುದಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಇವತ್ತು ಪರಿಸರ ಖಾತೆಯಿಂದನೂ ಒಂದು ಗ್ರೀನ್ ಸಿಗ್ನಲ್ ತಗೊಳಕ್ ಎಂ ಬಿ ಪಾಟೀಲ್ ಸಾಹೇಬ್ ಅವರು ಆದಷ್ಟು ನಿನ್ನಿನ ದಿವಸ ಅವ್ರು ಹೇಳಿದ್ದಾರೆ. ನಾನು 3 ತಿಂಗಳಲ್ಲಿ ಇದು ಪರಿಸರ ಇಲಾಖೆಯಿಂದನೂ ಪರಿಸರದಿಂದನೂ ಅನುಮತಿ ತಂದು ನಾನು ಪ್ರಾರಂಭ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದು ಪರಿಸರ ಇಲಾಖೆ ಇನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೆದಾಗ ಎಂ ಬಿ ಪಾಟೀಲ್ರು ಜಾಗ್ರತೆ ವಹಿಸಿ ತಾಬಡ್ತೋಡ್ ಅದರ ಬಗ್ಗೆ ಒಂದು ಕಾಳಜಿ ವಹಿಸಿ ಈ ದೇಶದ ಮಹಾನ್ ಲಾಯರ್ಗಳು, ವಕೀಲರುಗಳಾದಂತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಹಿರಿಯ ನ್ಯಾಯವಾದಿಗಳಾದ ಕಪಿಲ್ ಸಿಬಲ್, ದೇವದತ್ ಕಾಮತ್, ರಾಜ್ಯ ಸರ್ಕಾರದ ಪರ ನಿಶಾಂತ್ ಪಾಟೀಲ್ ಮತ್ತು ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಇವರನ್ನು ಸಹಿತ ಇದಕ್ಕ ಬಳಸ್ಕೊಂಡು ಇವರಿಗೆ ಸಂಪರ್ಕ ಮಾಡಿ ಇವ್ರ ಸೇವೆಯನ್ನು ಇದಕ್ಕೆ ತಗೊಂಡು ಅವ್ರದ್ದು ಇದರಲ್ಲಿ ಬಹಳ ದೊಡ್ಡ ಸೇವೆ ಇದೆ ಆ ವಕೀಲರುಗಳದ್ದು. ಅವರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀವಿ. ಇದಕ್ಕ ಫೀಡ್ಬ್ಯಾಕ್ ಮಾಡಿದ್ದು ಎಂ ಬಿ ಪಾಟೀಲ್ರು. ಕಾನೂನಿನ ಒಂದು ಪರಿಸ್ಥಿತಿ ಯಾವ ತರ ಅಳವಡಿಸ್ಕೋಬೇಕು, ಯಾವ ತರ ಕಾನೂನಿಗೆ ದಾಖಲೆಗಳು ಇವ್ರಿಗೆ ಬೇಕಾದ ಕೊಡಬೇಕು. ಹಿಂದ ಎಂ ಬಿ ಪಾಟೀಲ್ರು ಒಂದು ಸಾಹಸಮಯ ಕೆಲಸ ಯಾವ ತರ ಮಾಡ್ತಾರೆ ಅಂದ್ರೆ, ಹಿಂದ ಕಾವೇರಿ ನದಿ ನೀರಿಂದನೂ ಒಂದು ದೊಡ್ಡ ಪ್ರಮಾಣದಲ್ಲಿ, ಕೃಷ್ಣಾ ನದಿ ನೀರಿದು ಒಂದು ದೊಡ್ಡ ಪ್ರಮಾಣದಲ್ಲಿ ಸುಪ್ರೀಂ ಕೋರ್ಟ್ದಲ್ಲಿ ವರ್ಷಾನುಗಟ್ಟಲೆ ಕೇಸುಗಳು ನಡೆದಾಗ ಇವರು ನೀರಾವರಿ ಮಂತ್ರಿ ಇದ್ದಾಗ ಬಹಳಷ್ಟು ಶ್ರಮ ವಹಿಸಿ ಆ ಕೆಲಸಗಳನ್ನು, ಆ ಅಡೆತಡೆಗಳನ್ನು ಸಹಿತ ನಿರ್ವಹಿಸಿ ಇವತ್ತು ಕೃಷ್ಣಾ ನದಿ 525 ಮೀಟರ್ ಆಗಂತ ಒಂದು ಲೆವೆಲ್ಗೆ ತಂದು ನಿಲ್ಲಿಸಿದ್ದಾರೆ. ಇದನ್ನು ಬಹಳ ದೊಡ್ಡ ಕೆಲಸ. ನಮ್ಮ ಜಿಲ್ಲೆಗೆ ಇವರು ರಾತ್ರಿ ಹಗಲ ಸತತವಾಗಿ ಪ್ರಯತ್ನ ಮಾಡಿ ಸುಪ್ರೀಂ ಕೋರ್ಟ್ಗೆ ಬೆನ್ನತ್ತಿ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೂ ನಾವು ಧನ್ಯವಾದ ಹೇಳ್ತೀವಿ. ಈ ಸದ್ಯ ಏರ್ಪೋರ್ಟ್ಗೆ ಏನು ಗಂಡಾಂತರಗಳಾಗಿದ್ದು ಅವೆಲ್ಲ ಅಡೆತಡೆಗಳನ್ನ ಎಂ ಬಿ ಪಾಟೀಲ್ ನಿರ್ವಹಿಸಿದ್ದಾರೆ. ಅವೆಲ್ಲ ಅಡೆತಡೆಗಳನ್ನ ಸರಿಸಿದ್ದಾರೆ. ಇನ್ನು ಮುಂದೆ 2-3 ತಿಂಗಳಲ್ಲಿ ಇದು ಚಾಲು ಆಗುವ ಪರಿಸ್ಥಿತಿ ಇದೆ. ಚಾಲು ಆದ್ರೆ ಈ ಜಿಲ್ಲೆಯ ಜನ ಅದಕ್ಕೂ ಸಹಕಾರ ಕೊಡಬೇಕು. ಬರೀ ನಾವು ವಿಮಾನ ನಿಲ್ದಾಣ ಆಯ್ತು, ನಾವು ವಿಮಾನ ನಿಲ್ದಾಣ ನೋಡಾಕಲ್ಲ, ವಿಮಾನ ನಿಲ್ದಾಣ ಅದರಲ್ಲಿ ಪ್ರವಾಸ ಮಾಡಾಕ ಈ ಜಿಲ್ಲೆ ಜನ ಅದನ್ನ ಕಂಟಿನ್ಯೂ ಆಗಿ ಉಳಿದ ನಿಲ್ದಾಣಗಳ ತರ 1 ವರ್ಷ
6 ತಿಂಗಳ ಒಂದು 2 ವರ್ಷ ಹೋಗಿ ನಿಲ್ಲಬಾರ್ದು. ಅದಕ್ಕೆ ನಾವೆಲ್ಲರೂ ಇದಕ್ಕೆ ಮುತುವರ್ಜಿ ವಹಿಸಿ ಅದು ಕಂಟಿನ್ಯೂ ಆಗಂಗ ನಾವೆಲ್ಲ ಜಿಲ್ಲೆಯ ಜನ ಸುತ್ತಮುತ್ತ ಜನರಿಗೆ ಪ್ರಚಾರ ಮಾಡಿ ಅದಕ್ಕೆ ಸಹಕಾರ ಕೊಟ್ಟು ಅದರಲ್ಲಿ ಪ್ರವಾಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು 3 ತಿಂಗಳಲ್ಲಿ ಇದು ಆಗಬಹುದು. ಅದಕ್ಕೆ ನಾವು ಇನ್ನೊಂದ್ಸಲ ಇಂಬಿಪಾಳ್ಯ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಜನತೆಯ ಪರವಾಗಿ ನಮ್ಮ ಪರವಾಗಿ ಹೇಳ್ತಾ ಇದ್ದೀವಿ. ಏನ್ ಕೇಳುದಿದ್ರೆ ಕೇಳಿ ಸರ್. ಹೇಳದಲ್ರಿ ಆಗ್ಲಿ ಹೇಳ್ದೆ ಮೊದಲು ಅವ್ರಿಗೆ ಹೇಳ್ದೆ. ಬಿಜೆಪಿ ಕಾಂಗ್ರೆಸ್ ಇಬ್ಬರಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ರು ಅವ್ರು ಅರ್ಧಕ್ಕೆ ನಿಂದ್ರಿಸಿದ್ರು. ಆದ್ರೆ ಇಂಬಿಪಾಳ್ಯ ಸಾಹೇಬ್ ಪೂರ್ತಿ ಮಾಡಿದ್ರ ಅದನ್ನ ರಾತ್ರಿ ಹಗಲ ಪ್ರಯತ್ನ ಮಾಡಿ 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 ಒಂದ್ ಹಂತಕ್ಕೆ ತಂದ್ರು. ಅವ್ರು ಏನ್ ಮಾಡಿದ್ರು ಬಿಜೆಪಿಯವರು ಮಾಡಿಲ್ಲ ಅಂತಿಲ್ಲ, ಆದ್ರೆ ಒಂದ್ ಹಂತಕ್ಕೆ ಬಂದು ನಿಂತದು. ಯಾಕಂದ್ರೆ ಒಂದು ಕಾನೂನಿನ ತೊಡಕು ಅಥವಾ ಏನೋ ಸಮಸ್ಯೆ ಬಂದು ನಿಂತದು. ಅದನ್ನ ಪೂರ್ತಿ ಮಾಡ್ಬೇಕಾದ್ರೆ ಇಂಬಿಪಾಳ್ಯರಿಂದನೇ ಸಾಧ್ಯ, ಉಳಿದವರಿಂದ ಇದು ಸಾಧ್ಯ ಆಗ್ತಿರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾರ್ಯಾರು ಮಾಡ್ಯಾರ ಅವ್ರೆಲ್ಲರಿಗೂ ಹೋಗ್ಬೇಕು, ಇಲ್ಲ ಎಂಬಿ ಪಾಲ್ರಿಗೆ ಹೋಗ್ಬೇಕು. ಯಾಕಂದ್ರೆ ಅದು ಆಗ್ಲಾರದ ಪರಿಸ್ಥಿತಿಗಳು ಮಾಡಿದಾರ, ಅವ್ರಿಗೆ ಹೋಗ್ಬೇಕು. ನೋಡ್ರಿ ಭಾಷಿಯವರ ಅವ್ರಿಗೂ ಹೋಗ್ಬೇಕು. ನಾ ಮೊದಲೇ ಹೇಳಿದೀನಿ, ನಾನು ತಾರತಮ್ಯ ಮಾಡಿಲ್ಲ. ಒಂದ್ ನಿಮಿಷ ಒಬ್ಬೊಬ್ರೆ ಮಾತಾಡ, ಒಬ್ಬೊಬ್ರೆ ಒಬ್ಬೊಬ್ರು ಮಾತಾಡ. ಇದು ವಿಮಾನ ನಿಲ್ದಾಣ ರದ್ದು ಮಾಡ್ಬೇಕಂತಾಗಿತ್ತು, ಆ ಪರಿಸ್ಥಿತಿ ಆಗಿತ್ತು. ಅದನ್ನ ಎಮ್ಮಿ ಪಾಡ್ರಿ ಉಳಿಸ್ಯಾರ, ಮಾಡಿಲ್ಲ ಅಂತಿಲ್ಲ. ಅವರು ಮಾಡಿದ್ರು, ಒಂದ್ ಹಂತಕ್ಕೆ ಬಂದು ನಿಂತದು. ಮುಂದುವರಿಯುವ ಪರಿಸ್ಥಿತಿ ಒಳಗೆ ಇರ್ಲಿಲ್ಲ, ಕಾನೂನಿನ ತೊಡಕು ಆ ತರ ಬಂದು ನಿಂತಿತ್ತು. ಇದು ರದ್ದಾಗಿ ಅದನ್ನ ಬೀಳಿಸೋರಿದ್ರು. ನಾ ಕಾರಜೋಳವ್ರು ಮಾಡಿಲ್ಲ ಅಂತ ಹೇಳಿಲ್ಲ, ಕಾರಜೋಳವ್ರು ಮಾಡಿದಾರ ಅಂತ ಹೇಳಿದೀನಿ ಮೊದಲಿಗೆ. ನೀವು ವಿಷಯಗಳು ಟ್ವಿಸ್ಟ್ ಮಾಡ್ಬೇಡ್ರಿ. ನಾನು ಬಿಜೆಪಿ ಸರ್ಕಾರದಲ್ಲೇ ಅಪ್ಪು ಪುಟ್ಟಣ ಶೆಟ್ಟಿ ಮಂತ್ರಿ ಇದ್ದಾಗ ಖರೀದಿ ಮಾಡ್ಯಾರ ಅಂತ ಹೇಳೀನಿ. ಯಡಿಯೂರಪ್ಪನವ್ರು ಇಲ್ಲಿ 2 ಸಲ ಬಂದು ಪೂಜಾ ಮಾಡ್ಯಾರ ಅಂತ ಹೇಳೀನಿ. ಜಿಗ್ಜಿನಿಗೆ ಅವರು ಸಹಕಾರ ಕೊಟ್ರ ಅಂತ ಹೇಳೀನಿ. ಆಮೇಲೆ ಬಂದಂತ ಕಾರಜೋಳ ಅವರು ಪಿಡಬ್ಲ್ಯೂಡಿ ಮತ್ತು ಮೂಲಸೌಕರ್ಯ ಅವರು ಅಭಿವೃದ್ಧಿ ಸಚಿವರಿದ್ರು. ಅವಾಗ ಒಂದ್ ನಿಮಿಷಪ್ಪ, ಅವಾಗ ಅವರು ಅದಕ್ಕೂ ದುಡ್ಡ ಸಹಾಯ ಮಾಡಿದ್ದಾರೆ. ಎಲ್ಲಾರದು ಸಹಕಾರ ಇದೆ, ಇಲ್ಲಂತಿಲ್ಲ. ಆದ್ರೆ ರದ್ದಾಗಂತ ಒಂದು ಯೋಜನೆಯನ್ನ ಇವತ್ತ ಮುಂದುವರಿಸಿ ಅದನ್ನ ಈ ಪರಿಸ್ಥಿತಿ ತಂದು ನಿಂದ್ರಿಸಿದಾರೆ. ಸುಪ್ರೀಂ ಕೋರ್ಟ್ದಲ್ಲಿ 4-5 ವಕೀಲರನ್ನ, ಹಿರಿಯ ವಕೀಲರನ್ನ ಡೆಪ್ಯೂಟ್ ಮಾಡಿ ಯಾವ್ದಕ್ಕೂ ಅಂಜಲಾರ್ದೇನೆ ರಾತ್ರಿ ಹಗಲು ಓಡಾಡಿ ಕೆಲಸ ಮಾಡಿಸಿದ್ರೆ ಅದಕ್ಕೆ ನಾವು ಧನ್ಯವಾದ ಹೇಳ್ತಾ ಇದ್ವಿ. ಅವ್ರದನ್ನು ನಾವು ನೆನ್ಸಿದೀವಿ, ಅವ್ರಿಗೂ ನೆನ್ಸಿದೀವಿ. ಇಲ್ಲ ನನಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಸರ್. ಅವ್ರು ಮಾತಾಡಿದ್ರ ಬಗ್ಗೆ ನಾಲೆಜ್ ಇಲ್ಲ, ಅವ್ರು ಅಲ್ಲಿ ಏನ್ ಮಾಡಿದ್ರೆ ನಮಗ್ ನಾಲೆಜ್ ಇಲ್ಲ. ನಾ ಏನ್ ಮಾಡಿದ್ರು ಒಳ್ಳೇದೇ, ಜಿಲ್ಲೆ ಜನತೆ ಮಾಡಬೇಕು. ಅವರು ಜನಪ್ರತಿನಿಧಿ ಇದ್ದಾರೆ, ಅವ್ರು ಮಾಡಬಾರ್ದಂತಿಲ್ಲ. ಮಾಡಿದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ. ಆಯ್ತು ಹೇಳದಲ್ರಿ ಉತ್ತರಾನ, ಅದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ. ಅವ್ರು ಏನ್ ಮಾತಾಡಾರೆ ಬಿಟ್ರೆ ನಾ ಏನ್ ಹೇಳಿದೆ, ಮಾಡೇಬೇಕು, ಮಾಡಿದ್ರ ಮಾಡಬಾರ್ದಂತ ಹೇಳಿನಿ. ಮಾಡಿರ್ಬೋದು, ಆದ್ರ ನಾನು ಅಸೆಂಬ್ಲಿಯಲ್ಲಿ ಅವ್ರು ಏನ್ ಮಾಡಿದಾರೆ ಅದನ್ನ ನನಗೆ ನಾಲೆಜ್ ಇಲ್ಲ. ಆಮೇಲೆ ಜಿಲ್ಲೆಯಲ್ಲಿ ಜನ ಅಡ್ಡಾಡಕ್ ರಸ್ತೆನೇ ಸರಿ ಇಲ್ಲ ಈ ನಿಮ್ ಸರ್ಕಾರದಲ್ಲಿ. ಈ ವಿಮಾನ ನಿಲ್ದಾಣ ತಗೊಂಡ್ ಜನ ಎಂತ ಮಾಡ್ಬೇಕಂತ. ನೀವು ರಸ್ತೆ ಮೇಲೆ ಅಡ್ಡಾಡಿಲ್ಲ ಸರ್. ನಮ್ಮ ರಸ್ತೆಗಳು ಬಹಳ ಸುಧಾರಿಸಬೇಕು ಮೊದಲಿನಕ್ಕಿಂತಲೂ. ನೀವು ಏನು ಓಡಾಡ್ತೀರ ಆ ರಸ್ತೆ ಒಳ್ಳೇದೇ ಇಲ್ಲ, ಆದ್ರೆ ಜಿಲ್ಲೆನಲ್ಲಿನೂ ಒಳ್ಳೇದವ. ಕೆಲವು ಕಡೆ ಇರುದೇ ಇದು ನೋಡಿ. ಇಡೀ ರಾಷ್ಟ್ರದಲ್ಲಿ ಸರ್ ಒಪ್ತೀನಿ, ನಿತಿನ್ ಗಡ್ಕರಿ ಅವ್ರು ಹಿಂಗೆ 1000 ಕೋಟಿ ರೆಡಿ ಮಾಡ್ತಾರೆ, ಹಿಂಗೆ ಕುಸಿದು ಹೋಗ್ತಾವ ಆಗ್ತಾವ, ಮಾಡ್ತಿರ್ತಾರ, ಅಭಿವೃದ್ಧಿ ಆಗ್ತಿರ್ತದ, ಆಗಿರ್ತಾವ, ಏನಾಗಲ್ಲ. ಕಾನೂನಿನ ತೊಡಕಿತ್ತದಕ್ಕ ಆ ವಿಳಂಬವನ್ನ ಪರಿಹರಿಸಿದ್ರಲ್ಲ ಎಂಬಿ ಪಾಟೀಲ್, ಅದಕ್ಕೆ ನಾವು ಇವತ್ತು ಧನ್ಯವಾದ ಹೇಳ್ತಾ ಇದ್ದೀವಿ. ಉಳಿದವರಾಗಿದ್ರೆ ಇಷ್ಟು ಮುತುವರ್ಜಿ ವಹಿಸಿ ಮಾಡಕ್ ಆಗ್ತಿರ್ಲಿಲ್ಲ. ಕಾವೇರಿ ನೀರಿನ ಸಮಸ್ಯೆ, ಆಲ್ಮಟ್ಟಿ ಕೃಷ್ಣಾ ನೀರಿನ ಸಮಸ್ಯೆ, ಕಾನೂನು ತೊಡಕುಗಳನ್ನ ಅವರು ಪರಿಹರಿಸಿ ಅವ್ರ ಯೋಜನೆಗಳು ಅನುಷ್ಠಾನ ಮಾಡುತ್ತಾ ಇದ್ದಾರೆ. ಅದೇ ತರ ಇದನ್ನೂ ಮಾಡಿದಾರ ಅವ್ರು. ಹೇಳಿ ಸರ್. ಕೋಟೆ ಅಂತ ಇಸ್ಕೊಳ್ಳೋದು ಬಿಜಾಪುರದ, ಅದು ಭಾರಿ ದೊಡ್ಡ ಇತಿಹಾಸದ 144 ಇಯರ್ ಓಲ್ಡ್. ಅದಕ್ಕೆ ನಮ್ ಆ ಜುಮ್ಮಾ ಮಸ್ಜಿದ್ ಜನ ವಸಂತಕ್ಕೆ ಬರ್ತದ. ಅಲ್ಲಿ ವಸಂತರ ಮನೆ ಹಿಂದೆ ಹೇಳ್ರಿ, ಅದು ಒಂದು ಶೌಚಾಲಯ ಬೇಕು ಬಿಡಿ, ಬಾಜು ಹುಡುಗಾರ ಇಂಜೋರ್ಡ್ ಆದ್ರು. ಆವಾಗಿಂದ ಜನರು, ಆ ಓಣಿ ಜನರು, ಪೊಲಿಟಿಕಲ್ ಪ್ರೆಷರ್, DC, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಲ್ಲಾರ್ಗೆ
ಇನ್ನೂವರೆಗೆ 6 ರೂಮ್ ಸ್ಯಾಂಕ್ಷನ್ ಆಗಿದೆ. ಶಾಂಕ್ಷನ್ ಆಗ್ಯಾವ ಸರ್. ಹೇಳ್ರಿ ಸರ್, ಅವ್ರು 100% ಸತ್ಯ ಶಾಂಕ್ಷನ್ ಆಗಿದೆ. ಈಗ ಇನ್ನೂ ತನ ಬಜೆಟ್ ರಿಲೀಸ್ ಆಗಿಲ್ಲ, ಯಾರು ಇಂಟ್ರೆಸ್ಟ್ ಇಲ್ಲ. ಇಂಥ ಸಿಚುವೇಶನ್ ದಾಗ ಸಣ್ಣ ಕೆಲಸ ದೊಡ್ಡ ಕೆಲಸ ಆಯ್ತು, ನಿಮ್ ಧನ್ಯವಾದ ಹೇಳಿದ್ರಿ, ಬರೋಬರ್ ಅದರಿ. ಆ ಸಣ್ಣ ಕೆಲಸ ಯಾರು ಮಾಡವ್ರು? ಇದು 2 ಸಲ ಬಂದ್ ಹೋಗಿದಾರೆ. ಶಾಲೆಗೆ ಬಂದು ಭೇಟಿ ಕೊಟ್ಟು ಹೋದ್ರು ಕೂಡ ನಿಮಿಷ ಇಲ್ಲ. ಮುಂದಿನ ಇವ್ರು 100% ಸತ್ಯ, ನಿಮ್ದು ಸತ್ಯ. ಈಗ ಜಸ್ಟ್ 5 ಕೋಣೆಗಳು 6 ಕೋಣೆ ಶಾಂಕ್ಷನ್ ಆಗ್ಯಾವ. ಭೂಮಿ ಪೂಜೆ ಮಾಡೋದು ಅಷ್ಟೇ ಉಳಿದು ಆಗ್ಯಾದ ಸರ್. ನಾ ದಾಖಲೆ ಕೊಡ್ತೀನಿ ನಿಮಗ. 2 ದಿವಸ ಆಯ್ತು ಶಾಂಕ್ಷನ್ ಆಗಿ, 2 ದಿವಸ ಆಗ್ಯದ. ಅದನ್ನ ದಾಖಲೆ ಕೊಡ್ತೀನಿ ಬಿಡ್ರಿ. ಈಗ ಆಯ್ತಲ್ಲ, ನಾ ಹೇಳಿ ಕೊಟ್ಟಾರ್ರಿ, ಶಾಂಕ್ಷನ್ ಆಗ್ಯಾವ 6 ಕೋಲೆ. ಈಗ ಭೂಮಿ ಪೂಜೆ ಮಾಡಿದ್ರು ಎಂ ಬಿ ಪಾಟೀಲ್ ಸಾಹೇಬ್ರೆ ಶಾಂಕ್ಷನ್ ಮಾಡ್ಸ್ಯಾರ. ಎಂ ಬಿ ಪಾಟೀಲ್ ಸಾಹೇಬ್ರೆ ಶಾಂಕ್ಷನ್ ಮಾಡ್ಸ್ಯಾರ. ಈಗ ದೇಶದಲ್ಲಿ ಪ್ರಧಾನಿ ಮೋದಿ ಸರ್ಕಾರ ಬಂದ ಮೇಲೆ ಒಂದ್ ಏನಾದ್ರು ಕಟ್ಟಿದ್ಯಾ ಅಂತ ತೋರಿಸಿ ಅಂತ ಇದ್ರೆ ಸಾಕ್ಷಿ. ಈಗ ಬಿಜಾಪುರದಲ್ಲಿ ವಿಮಾನ ನಿಲ್ದಾಣ ಕಟ್ಟಿ ತೋರ್ಸಾ ಇರ್ತದೆ ಈಗ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಮಾಡಿದ್ರಿ ಇದು. ರಾಜ್ಯ ಸರ್ಕಾರದ ಫಂಡ್ ಕೋರ್ಟ್ನಾಗ ಹೋಗಿ ನೀವು ವಾದ ಮಾಡಿದ್ರಿ, ಕೋರ್ಟ್ನಾಗ ಹೋಗಿ ಸಿಎಂ ವಾದ ಮಾಡಿದ್ರ, ಡಿಸಿಎಂ ವಾದ ಮಾಡಿದ್ರ, ಎಂ ಬಿ ಪಾಟೀಲ್ ಸಾಹೇಬ್ರು ಲಾಯರ್ಗಳಿಗೆ ಅವ್ರು ಮಾಡಲ್ರಿ. ಯಾರು ಮಾಡ್ತಾರ ವಾದ? ಸರ್, ನಮ್ಮ ನಾಲೆಜ್ ಪ್ರಕಾರ ವಕೀಲರು ವಾದ ಮಾಡ್ತಾರ, ಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡಲ್ಲ. ನೋಡ್ರಿ, ಇಲ್ಲ, ಜಿಲ್ಲೆ ಇಲ್ಲ, ರಾಜ್ಯ ಸರ್ಕಾರದ ಕೊಡುಗೆ. ಕೇಂದ್ರ ಸರ್ಕಾರದ ಇರಬಹುದು, ಅದಕ್ಕೆ ಇಲ್ಲತ್ತಿಲ್ಲ. ಬಟ್ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ ಅದು ಎಂ ಬಿ ಪಾಟೀಲ್ರ ನೇತೃತ್ವದಲ್ಲಿ ಆಗಿದೆ. ಇಬ್ರು ಕೂಡ ಹಾರಿಸ್ತಾರೆ, ಒಬ್ಬರೇ ಹಂಗ ಹಾರಿಸ್ತಾರೆ. ವಿಮಾನಯಾನ ಸಚಿವರು ಎಂ ಬಿ ಪಾಟೀಲ್ ಸಾಹೇಬರು, ನಮ್ಮ ಮುಖ್ಯಮಂತ್ರಿಗಳು ಬಂದು ಹಾರಿಸ್ತಾರೆ. ಈಗ ಎಲ್ಲಾ ಕಡೆ ಹೆಂಗ್ ಹಾರಿಸ್ತಾರೆ ಹಂಗ ಹಾರಿಸ್ತಾರೆ. ನಮ್ದೊಂದು ವಿಶೇಷ ಇರುವುದಿಲ್ಲ, ನಮ್ದೇನು ವಿಶೇಷ ಇರುವುದಿಲ್ಲ. ಮೋದಿ ಸಂಪುಟದ ಸಚಿವರು ಇವರು ಕೂಡ ಹೌದು, ನಿಯಮಾವಳಿ ಪ್ರೋಟೋಕಾಲ್ ಪ್ರಕಾರ ಬರ್ತದೆ. ಅವರು ಪ್ರೋಟೋಕಾಲ್ ಬಿಟ್ಟು ಮಾಡ್ತಾರ. ಜಿಗಜಿನಿಗೆ ಅವರು ಆ ಬ್ರಿಡ್ಜ್ ಪ್ರೋಟೋಕಾಲ್ ಬಿಟ್ಟು ಮಾಡಿದ್ರು, ವಜ್ರ ಹನುಮಾನ್ ಬ್ರಿಡ್ಜ್ ಪ್ರೋಟೋಕಾಲ್ ಬಿಟ್ಟು ಮಾಡಿದ್ರು. ಬಟ್ ನಾವ್ ಹಂಗ ಪ್ರೋಟೋಕಾಲ್ ಬಿಟ್ಟು ಮಾಡಲ್ಲ. ನಾವು ಪ್ರೋಟೋಕಾಲ್ ಪ್ರಕಾರನೇ ಎಲ್ಲರಿಗೂ ಕರ್ಸೆ ಮಾಡ್ತೀವಿ. ಬಹಳಷ್ಟು ಹಾಕಿ ಒಂದೇ ಒಂದು ನಿಮ್ ಬ್ಯಾನರ್ ಮೋದಿ ಯತ್ನಾಳ್ ಅವರು ರಾಜ್ಯದಲ್ಲಿ ಒಳ್ಳೆ ಪ್ರಯತ್ನ ಮಾಡಿ ಅದು ಹಳೆ ವಿಮಾನಗಳ ಇದನ್ನ ಮತ್ತೆ ಚಲೋ ವಿಮಾನಗಳು ಬರುವಂತ ವ್ಯವಸ್ಥೆ ಕೂಗು ಧ್ವನಿ ಎತ್ತಿ ಅವರು ಉತ್ತರ ಹೇಳದಲ್ಲ. ಮತ್ತೆ ಅದ್ರ ಬಗ್ಗೆ ಹೇಳದಲ್ಲ, ಅದನ್ನು ಹೇಳದ್ ಮುಗಿತದಲ್ಲ. ಆ ವಿಷಯ ಮುಗಿದು ಮತ್ತೆ ತೆಗಿಬೇಡ್ರಿ, ಮತ್ತೆ ಹೇಳ್ರಿ. ಸರ್, ಈಗ ಡ್ರಾಟ್ ಬಿದ್ದದ, ನಿಮ್ ಶಾಸಕರೆಲ್ಲ ಡೆಲ್ಲಿ ಒಳಗೆ ಹೋಗಿ ಸಚಿವ ಸ್ಥಾನ ಒಬ್ರು ನೋಡ್ತಾ ಇಲ್ಲ. ಬಿಜೆಪಿ ಅವರೆಲ್ಲ ಬಂದ್ ಎಲ್ಲ ಬರ ಅಧ್ಯಯನ ಮಾಡ್ತಾರೆ. ಅವರು ಚೀತು ಏನಪ್ಪಾ ಇವ್ರು ಇಲ್ಲಿ ಯಾರೋ ಒಬ್ರು ಶಾಸಕರು ಸಿಗಲ್ಲ, ಬರೀ ಡೆಲ್ಲಿ ಆಗ್ತಾರೆ ಅಂತ ಟೀಕೆ ಮಾಡಾಕ್ತಾರೆ. ನೀವೇನ್ ಕರೆಸ್ಟಿಗ ಬರಕ್ ಘೋಷಣೆ ಪರಿಹಾರ ಕೊಡಿಸೋದು ಅಥವಾ ಇವತ್ತು ಬೆಂಗಳೂರಲ್ಲಿ ನಾವು ಮುಖ್ಯಮಂತ್ರಿಗಳು ಅರ್ಜೆಂಟ್ ಧಾವಿಸಿ ಬೆಂಗಳೂರು ಬಂದು ಎಲ್ಲಾ ಕಾವೇರಿ ಗಲಾಟೆದ್ದು ಇದ್ರದ್ದು ಇವತ್ತು ಮೀಟಿಂಗ್ ತಗೋತಿದ್ದಾರೆ. ಉನ್ನತ ಮಟ್ಟದ ಸಭೆ ಮಾಡ್ತಾ ಇದ್ದಾರೆ. ಈ ಜಿಲ್ಲೆಯಲ್ಲಿ ಸಚಿವರು ಶಾಸಕರು ಒಬ್ರು ಹೋಗ್ತಾ ಇಲ್ಲ ಪ್ಲೇಸಿಗೆ. ಯಾವ ಪ್ಲೇಸ್? ಬರದ ರೈತರ ಹೊಲಕ್ಕೆ ರೈತರೆಲ್ಲ ಕಣ್ಣೀರ್ ಹಾಕ್ತಾ ಇದಾರೆ. ಆದ್ರೆ ನಿಮ್ಮ ರೈತರಿಗೆ ಕಣ್ಣೀರ್ ಹಾಕ್ಲಾರ್ದಂಗೆ ನೀರಾವರಿ ಮಾಡಿ ನೀರ್ ಬಿಡಿಸ್ತಾ ಇದ್ದಾರೆ. ಅಲ್ಲಿ ಭೂಮಿಗೆ ಹೋಗಿ ನೋಡಿದ್ದಾರೆ, ಆಲ್ಮಟ್ಟದಿಂದ ಅರ್ಜೆಂಟ್ ನೀರ್ ಬಿಡಿಸಿದ್ದಾರೆ. ಎಲ್ಲ ಇಡೀ ಕೆನಾಲ್ಗಳೆಲ್ಲ ಫುಲ್ ಆಗ್ಯಾವ. ಮಳಿ ತರೋದು ಸಚಿವರ ಕೈಯಾಗ ಶಾಸಕರ ಕೈಯಾಗ ಇರುದಿಲ್ಲ. ಬಟ್ ಇದ್ದ ನೀರನ್ನು ಬಳಸ್ಕೊಳಕ ಬಹಳ ತುರ್ತು ಅವರು ಕ್ರಮ ತಗೊಂಡಿದ್ದಾರೆ. ಸರ್, ಇವತ್ತು ಹೋಗಿ ನೋಡ್ರಿ, ನೀವು ಕನಕದಾಸ ಬಡಾವಣೆ, ಪುಲಕೇಶಿ ನಗರ ಇಲ್ಲೇ ಓಡಾಡಿದ್ರೆ ಕೆರೆ ಸಿಗ್ತಾವೇನು? ನೀವು ಕೆರೆಗಳು ಹೋಗಿ ನೋಡಿದ್ರಿ ತುಂಬ್ಯಾವ. ಈಗ ಹೋಗಿ ನೋಡ್ರಿ, ಈ ಮಳೆ ಬಂದದ, ಡ್ಯಾಮ್ ತುಂಬ. ಈಗ ಮಹಾರಾಷ್ಟ್ರ ಮಳೆ ಆಗಿದ್ರಿಂದ ಡ್ಯಾಮ್ ತುಂಬಿದ್ರಿಂದ ನೀರ್ ಬಿಡ್ತಾ ಇದ್ದಾರೆ. ಅಲ್ಲೇ ಡ್ಯಾಮ್ನೇ ನೀರ್ ಇರ್ಲಿಲ್ಲ, ಅದು ಕೆರೆ ಹಂಗ್ ತುಂಬಿಸ್ಬೇಕು. ಭೀಮಾ ನದಿ ನೋಡ್ರಿ, ಲಿಫ್ಟ್ ಇರಿಗೇಷನ್ ನೋಡ್ರಿ, ಕೃಷ್ಣಾದ ನೋಡ್ರಿ, ಗುತ್ತಿ ಬಸವಣ್ಣ ನೋಡ್ರಿ, ಇಂಡಿ ಬ್ರಾಂಚ್ ಕೆನಾಲ್ ನೋಡ್ರಿ, ಎಲ್ಲ ತುಂಬಿದಾವ. ಈಗ ತುಬಚಿ ಬಬಲೇಶ್ವರ ನೋಡ್ರಿ. ಎಲ್ಲಾ ಕಾಲುವೆಗಳು ಸ್ವಚ್ಛನೆ ಆಗಿಲ್ಲ, ನೀರೇ ಹೋಗ್ತಾ ಇಲ್ಲ. ಇಂಡಿ ಕಾಲುವೆಗೆ ಲಾಸ್ಟಿಗೆ ನಿಮ್ ಹೊಲಕ್ಕೆಲ್ಲ ಹೋಗ್ತಾನೆ ಇಲ್ಲ ನೀರು. ನಾನ್ ನಿಮ್ಗೆ ನಾಳೆ ಕರ್ಕೊಂಡು ಹೋಗ್ತೇನೆ. ಎಲ್ಲರಿಗೂ ಒಂದು ವಾಹನ ಮಾಡಿ ನೋಡ್ರಿ, ನಿಮ್ಗೆಲ್ಲ ಕೆರೆ ತುಂಬಿದ್ದು ಕೆನಾಲ್ಗಳದ್ದು ಎಲ್ಲ ತೋರ್ಸ್ಕೊಂಡ್ ಬರ್ತೀನಿ. ಆಯ್ತಿಲ್ಲ? ತುಂಬಾ ಥ್ಯಾಂಕ್ ಯು ಸರ್ ಎಲ್ಲರಿಗೆ. ಚಲೋ, ನಾನು ಆ ಲೆವೆಲ್ ಧನ್ಯವಾದ ಹೇಳಷ್ಟು ದೊಡ್ಡವಿಲ್ಲ, ಹೇಳೋರು ಹೇಳ್ತಾರೆ. ಈಗ ಒಂದು ವಿನಂತಿ, ನಮ್ಮಲ್ಲಿ ಸಿಂದಗಿ ಒಳಗೊಬ್ರು NT ಕುಲಕರ್ಣಿ ಸರ್ ಅಂತಿದ್ರು.
ಅವರು ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಸೈನಿಕ್ ಸ್ಕೂಲ, ನವೋದಯ ಸ್ಕೂಲ ಎಲ್ಲಾ ಕಡೆ ಅವರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಬೋಧನೆ ಮಾಡಿ ಕ್ಲಾಸ್ ನಡೆಸಿ ಅವರು ಅಂತವರು ಇವತ್ತು ಆಕಸ್ಮಿಕ ನಿಧನ ಹೊಂದಿದ್ದಾರೆ. ಅವರಿಗೆ ನಾವು ನಮ್ಮ ಪರವಾಗಿ ಎಲ್ಲರ ಪರವಾಗಿ ಅವ್ರು ಶ್ರದ್ಧಾಂಜಲಿಗಳನ್ನು ಹೇಳ್ತೀವಿ. ಅದನ್ನ ಒಂದ್ ಕಡೆ ಎಲ್ಲರೂ ತಾವು ಅದು ಅದು ಮಾಹಿತಿ ಹಕ್ಕನಾಗ ತೆಗಿತಾ ಇದ್ದೀನಿ, ಬರ್ತದೆ ಅವ ನಿಮ್ಗೆ ಹೇಳ್ತೀನಿ. ಅದ್ರ ಬಗ್ಗೆ ಒಂದು ಮತ್ತೊಮ್ಮೆ ಹೇಳಿ. ಅದು ಬೆಳವಣಿಗೆ ಏನಾಗಿದೆ ಹೇಳ್ತೀನಿ ಇನ್ನೊಂದು ಸ್ವಲ್ಪ ಹೇಳಿ. ವಿಮಾನ ನಿಲ್ದಾಣದ ಕಾಮಗಾರಿ ವಿಮಾನ ನಿಲ್ದಾಣ ಕಳಪೆ ಮಟ್ಟದ ಕಾಮಗಾರಿ ಆಗಿದೆ ಅಂತ ಹೇಳಿ ಆರೋಪ ಮಾಡಿದ್ರು. ಯಾರು ಮಾಡಿದ್ರು? ಇಲ್ಲೇ ನಿಮ್ಮವ್ರೆ. ಆಯ್ತು, ಈಗ ಚಲೋ ಆಗ್ಯದಲ್ಲ, ಅದು ಈಗ ಚಲೋ ಗುಡ್ ಕಂಡೀಷನ್ ಅದ. ಹೆಂಗಾಗ್ಯದ ಅನ್ನೋದು ಒಂಚೂರು ಹೇಳ್ರಿ. ಒಳ್ಳೆ ನಿಜವಾಗ್ಲೂ ಗುಡ್ ಕಂಡೀಷನ್, ನಿಜವಾಗ್ಲೂ ಕಂಡೀಷನ್ ಇದ್ರೇನೆ ಅನುಮತಿ ಕೊಡ್ತಾರ ಅವರು, ಇಲ್ಲಾಂದ್ರೆ ಅನುಮತಿ ಕೊಡ್ತಾರ? ಈಗ ಪ್ರಶ್ನೆ ಬರುತ್ತೆ, ನೇಮಾವತಿ ಏರ್ಪೋರ್ಟ್ ಇನ್ನೂ ಚಾಲು ಅಲ್ಲ, ಈಗಾಗಲೇ ಡಿಸೈಡ್ ಆಗ್ಯದ, ಅದು ಆಗ್ಯದ, ಈಗಾಗಲೇ ಆಗ್ಯದ. ಹೆಸರು ಇಡ್ಬೇಕಂತ ಆಗ್ರಹ ಇತ್ತು. ಇಲ್ಲ ಈಗಾಗಲೇ ಡಿಸೈಡ್ ಆಗೈತಿ. ಇಲ್ಲ ಆಗ್ಯದ. ಕ್ಯಾಬಿನೆಟ್ ಅಲ್ಲಿ ಆಗ ಕೇಂದ್ರ ಸರ್ಕಾರ ಬಂದು ಆಗಿಲ್ಲ ಆಗ್ಯದ ಅಂತ ಅವರೇ ವೀಕ್ಷಣೆ ಮಾಡಿ ಅದನ್ನ ರಿಪೋರ್ಟ್ ಕೊಟ್ಟಿದ್ದಾರೆ. ಈಗ ಅವರೇ ಸರ್ಟಿಫಿಕೇಟ್ ಕೊಟ್ಟ ಮೇಳೆಲ್ಲ ಡಿಸೈಡ್ ಆಗ್ಯದ್ರಿ. ಸುಪ್ರೀಂ ಕೋರ್ಟ್ನಾಗ ಎಷ್ಟು ಹೇಳ್ಬೇಕು ನಿಮಗ? ಅವರೇ ಕೊಟ್ಟ ಬಳಕ ಆಗ್ಯದ. ಅವ್ರಿಗೆ ಡೌಟ್ ಐತಿ, ಇನ್ನೊಂದು ಬೇಡಿಕೆ ಇದೆ, ಪತ್ರಕರ್ತರಿಗೆ ಒಂದೊಂದು ಪಾಸ್ಪೋರ್ಟ್ ಅದು ಆ ಲೆವೆಲ್ದಾಗ ಇಲ್ಲ. ನಾವು MB ಪಾಟೀಲ್ ಸಾಹೇಬ್ರು ಕೊಡಿಸ್ತಾರ ನಿಮಗೆಲ್ಲ.